ಪ್ರದೀಪ್ ಈಗ ನಮ್ಮ ಜೊತೆ ಫೋನಿನಲ್ಲಿದ್ದಾರೆ. JDS ವಕ್ತಾರರು ಹೌದು, ದೂರುದಾರರು ಹೌದು. ಪ್ರದೀಪ್, ಅಬ್ರಹಾಂ ಇವಾಗ ಮಾತಾಡ್ತಾ ಇದ್ರು, ಈ ಕೊಟ್ಟ ತಕ್ಷಣ ಆರೋಪ ಏನು ಕಡಿಮೆ ಆಗಲ್ಲ ಅಥವಾ ಏನು ಕೇಸ್ ನಡೀತಾ ಇದೆ ಅದರಲ್ಲಿ ಯಾವುದು ವ್ಯತ್ಯಾಸ ಆಗಲ್ಲ ಅಂತ. ಅದ್ರ ಜೊತೆಗೆ ಹೇಳ್ತಾರೆ ಇಟ್ ಇಸ್ ಟೂ ಲೇಟ್ ಅಂತ. ಈಗೇನು ನಿರ್ಧಾರ ತಗೊಂಡಿದ್ದಾರಲ್ಲ ಅದನ್ನ ಒಂದು 2-3 ತಿಂಗಳ ಹಿಂದೆ ತಗೊಂಡಿದ್ರೆ ಏನಾದ್ರೂ ಆಗ್ತಿತ್ತು ಅಂತಾರೆ. ಹೌದು ಮೇಡಮ್, ನಾನು ಈಗಾಗಲೇ ಇನ್ನೊಂದು ಚಾನಲ್ ಮಾತಾಡ್ತಾ ಹೇಳ್ದೆ, ಈ ಅಫೆನ್ಸ್ ಗಳು ಹೆಂಗೆ IPC ನಲ್ಲಿ ಇದಾವೆ ಅಂತಂದ್ರೆ, ಈಗ ಯಾರೋ ಒಂದು ಕಳ್ತನ ಕೇಸಲ್ಲಿ ಕಂಪ್ಲೇಂಟ್ ಕೊಡ್ತೀವಿ ನಾವು. ಏನೋ ಕಳ್ತನ ಆಗಿರುತ್ತೆ, ಒಂದ್ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಏನೋ ಕಳ್ತನ ಆಗಿರುತ್ತೆ, ಕದೀತಾರೆ. ಆಮೇಲೆ ಇನ್ನೂ ಕಂಪ್ಲೇಂಟ್ ಆಗುತ್ತೆ, FIR ಆಗುತ್ತೆ, ಆಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆ ಕಂಪ್ಯೂಟರ್ ಲ್ಯಾಪ್ಟಾಪ್ ಎಲ್ಲ ಸಿಗುತ್ತೆ, ಫೋನ್ ಎಲ್ಲ ಸಿಗುತ್ತೆ, ರಿಕವರಿನೂ ಆಗುತ್ತೆ ಮೇಡಮ್. ರಿಕವರಿ ಆಗಿ ಬಂದ್ಮೇಲೆ ಕೇಸನ್ನ ಅಲ್ಲಿಗೆ ಕ್ಲೋಸ್ ಮಾಡಲ್ಲ. ಕೇಸ್ ಪ್ರೂವ್ ಆಯ್ತು ಅಂತ ಅರ್ಥ. ನೀವು ಗದ್ದು ತಗೊಳ್ಳೋ ಎಲ್ಲೋ ಇಟ್ಟಿರ್ತಾನಲ್ಲ, ಅಲ್ಲಿಂದ ರಿಕವರಿ ಮಾಡ್ಕೋಬತ್ತಾರಲ್ಲ ಇನ್ವೆಸ್ಟಿಗೇಷನ್ ಆಫೀಸರು, ಅಂದ್ರೆ ಇದು ಕೇಸ್ ಪ್ರೂವ್ ಆಯ್ತು ಅಂತ ಅರ್ಥ. ಹಾಗೆ ಇಲ್ಲಿ ಕೂಡ ನೀವು ವಾಪಸ್ ಕೊಡ್ತಾ ಇದೀರಿ ಅಂತಂದ್ರೆ ನೀವು ತಪ್ಪು ಮಾಡಿದಿರಿ ಅಂತ ಪ್ರೂವ್ ಆಯ್ತು ಅಂತ ಕೇಸು. ಇಟ್ ಇಸ್ 100% ಪ್ರೂವ್ಡ್ ಕೇಸ್ ಅಂತ. ಅಲ್ಲ, ಇವಾಗ ಪಾರ್ವತಿ ಅವ್ರ ಪತ್ರ ಬರೆದಿರೋದ್ರಲ್ಲಿ ಇದು ರಾಜಕೀಯ ಪ್ರೇರಿತ, ನನ್ನ ಗಂಡನಿಗೆ ಇಷ್ಟು ಸಮಸ್ಯೆ ಆಗತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ, ಹಾಗಾಗಿ ಅವ್ರಿಬ್ಬರನ್ನು ಮಗನ್ನೂ ಕೇಳಿಲ್ಲ ಗಂಡನ್ನೂ ಕೇಳಿಲ್ಲ, ನಾನಾಗೆ ನಿರ್ಧಾರ ತಗೊಂಡು ವಾಪಸ್ ಕೊಡ್ತಿದ್ದೀನಿ ಅಂತಾರವ್ರು. ಇಲ್ಲಿ ರಾಜಕೀಯ ಪ್ರೇರಿತ ಅಂತ ಯಾಕೆ ಉಪಯೋಗಿಸಿದ್ರು ನನಗೆ ಗೊತ್ತಿಲ್ಲ. ಆಕ್ಚುಲಿ ಇವ್ರ ನಾಲೆಡ್ಜ್ ಇದ್ವೋ ಗೊತ್ತಿಲ್ಲ. ಇವ್ರಿಗೆ ನಾಲೆಡ್ಜ್ ಇಲ್ದೇನೆ ಸಿದ್ದರಾಮಯ್ಯನವರು ಮಾಡಿದ್ದಿದ್ರಲ್ಲ ಕೆಲಸ. ಇವರ ಹಿಂದೆ ಇವರ ಹೆಸರಿನಲ್ಲಿ ಈ ಡಿನೋಟಿಫಿಕೇಶನ್ ಇಂದ ಹಿಡಿದುಕೊಂಡು 2021ರಲ್ಲಿ 14 ಸೈಟ್ ಶೇಲ್ಡಿಡ್ ಆಯ್ತಲ್ಲ, ಅಲ್ಲಿವರೆಗೆ ಇವರ ನಾಲೆಡ್ಜ್ ಬರ್ದೇನೆ ಅದನ್ನೆಲ್ಲ ಮಾಡದಂತವ್ರು ಮಾನ್ಯ ಸಿದ್ದರಾಮಯ್ಯನವರು. ಯಾಕೆ ನಾನು ಅವ್ರಿಗೆ ನೇರವಾದ ಆರೋಪನ ಹೊರಿಸ್ತಾ ಇದೀನಿ ಅಂದ್ರೆ, ಆ ಎಲ್ಲ ಸಂದರ್ಭಗಳಲ್ಲಿ ಮೂಡ ಮೆಂಬರ್ ಆಗಿದ್ದವರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು. ಹಾಗಾಗಿ ಮೂಡಾದಿಂದ ಈ ಎಲ್ಲ ಆದಂತ ಆಕ್ಟಿವಿಟೀಸ್ ನಲ್ಲಿ ಅವ್ರಿಗೆ 100% ನಾಲೆಡ್ಜ್ ಇದೆ. ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದೆ ಯಾವ ಕೆಲಸವೂ ಕೂಡ ಆಗಿಲ್ಲ ಮೇಡಮ್. ಏನ್ ಸ್ಕ್ಯಾಮ್ ಆಗಿದೆ, ಈ ಸ್ಕ್ಯಾಮ್ ನ ನೇರ ಹೊಣೆ ಸಿದ್ದರಾಮಯ್ಯನವರು ಹೊರಲೇಬೇಕು. ಆದ್ರೆ ಆ ಸ್ಕ್ಯಾಮ್ ಅಲ್ಲಿ ಅವ್ರ ಹೆಂಡತಿನ ಪಾತ್ರಧಾರಿಯಾಗಿ ಮಾಡ್ಕೊಂಡಿದ್ದಾರೆ. ಆದ್ರೆ ಅವರು ಆ ತಪ್ಪನ್ನ ಮಾಡಿದಾರ ಇಲ್ವೋ ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಹೇಳ್ಬೇಕು. ಆದ್ರೆ 100ಕ್ಕೆ 100 ಭಾಗ ಇನ್ವಾಲ್ವ್ಮೆಂಟ್ ಸಿದ್ದರಾಮಯ್ಯನವ್ರದ್ದು ಇದ್ದೇ ಇದೆ, ಅದ್ರ ಡೌಟೇ ಬೇಡ. ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರ್ಬೋದು, ಪೊಲಿಟಿಕಲ್ ಪವರ್ ನ ಮಿಸ್ಯೂಸ್ ಇರ್ಬೋದು, ಅಥವಾ ಚೀಟಿಂಗ್ ಇರ್ಬೋದು, ಅಥವಾ ಪೊಲಿಟಿಕಲ್ ಗೇನ್ ಇರ್ಬೋದು, ಅಥವಾ ನಿಮ್ಮ ಕುಟುಂಬಕ್ಕೆ ಆಗಿರ್ತಕ್ಕಂತ ಲಾಭ ಆಗಿರ್ಬೋದು. ಇದೆಲ್ಲವೂ ಕೂಡ ಅವ್ರಿಗೆ ಆಗಿರ್ತಕ್ಕಂತಹ ಸ್ಕ್ಯಾಮ್ ಇಂದ ಆಗಿರ್ತಕ್ಕಂತ ಅನುಕೂಲಗಳೇ. ಹಾಗಾಗಿ ಯಾವುದೇ ಕಾರಣಕ್ಕೂ ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿ ಸ್ಕ್ಯಾಮ್. ಈ ಚೀಟಿಂಗ್ ಇಂದ ನೀವು ಎಸ್ಕೇಪ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ರಿಟರ್ನ್ ಮಾಡೋದಿದ್ರೆ, ಇದು ನಾವು ದೂರು ಕೊಡೋಕ್ಕಿಂತ ಮೊದ್ಲೇ ಕೊಟ್ಟಿದ್ರೆ ಇದು ಆಗ್ತಾ ಇತ್ತೇನೋ. ಆದ್ರೆ ಒಂದ್ಸರಿ FIR ಆದ್ಮೇಲೆ ರಿಟರ್ನ್ ಮಾಡ್ತಾ ಇದ್ರಿ ಅಂದ್ರೆ ಈ ಕೇಸು 100ಕ್ಕೆ 100 ಭಾಗ ಪ್ರೂವ್ಡ್ ಆದಾಗೆ. ಈ ಕೇಸು ಪ್ರೂವ್ಡ್ ಆದಾಗೆ ಕನ್ಫೆಷನ್ ಮಾಡ್ಕೊಂಡಂಗೆ. ಈಗ ತಪ್ಪನ್ನ ಒಪ್ಕೊಂಡಾಗೆ, ತಪ್ಪನ್ನ ಒಪ್ಕೊಂಡ್ಮೇಲೆ 100ಕ್ಕೆ 100 ಭಾಗ ಶಿಕ್ಷೆ, ಅದನ್ನ ಜಡ್ಜ್ಮೆಂಟ್ ಕೊಡ್ತಾರೆ ಜಡ್ಜು. ಅದನ್ನ ಅನುಭವಿಸಕ್ ರೆಡಿ ಇರ್ಬೇಕು ಅವರು. ರೈಟ್. ಎಸ್, ಧನ್ಯವಾದ ಪ್ರದೀಪ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ. ವೀಕ್ಷಕರೇ, 3 ಜನ ದೂರುದಾರರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರು. ಸ್ನೇಹಮಯಿ ಕೃಷ್ಣ ಮಾತಾಡಿದ್ರು, ಅಬ್ರಹಾಂ ಮಾತಾಡಿದ್ರು ಮತ್ತು ಪ್ರದೀಪ್, 3 ಜನ ದೂರುದಾರರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಪ್ಪೊಪ್ಪಿಕೊಂಡ ಹಾಗೆ ಹಾಗೂ ಕಾನೂನಾತ್ಮಕ ಹೋರಾಟನ ನಾವು ಮುಂದುವರಿಸ್ತೀವಿ ಅಂತ 3 ಜನ ದೂರುದಾರರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಾರೆ. ಯಾವುದೇ ಕಾರಣಕ್ಕೂ ದೂರು ವಾಪಸ್ ಪಡೆಯೋದಿಲ್ಲ, ನಮ್ಮ ಕಾನೂನು ಹೋರಾಟ ಹೀಗೆ ಮುಂದುವರಿಯುತ್ತೆ ಅಂತ 3 ಜನ ಮಾತಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.